ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಬೆಳಕು ಟಿವಿ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಇನ್ನು ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರು ರೆಕ್ರೂಟ್ಮೆಂಟ್ ಮಾಡ್ತಾ ಇದ್ದಾರೆ 2021ನಲ್ಲಿ. ಅದರ ಡೀಟೇಲ್ಸ್ ನೋಡೋಣ. ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 4000 ಪೋಸ್ಟ್ ಇದೆ. ಮತ್ತೆ ಎಕ್ಸಾಮ್ ಸಿಲೆಬಸ್ ಕೂಡ ಕವರ್ ಮಾಡಿದ್ದೀವಿ, ಅದನ್ನು ಕೂಡ ನೋಡೋಣ. ಈ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಮತ್ತೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಏನು 2021 ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಅವರು. ಏನು ಕಾನ್ಸ್ಟೇಬಲ್ ಪೋಸ್ಟ್ ಬಿಟ್ಟಿದ್ದಾರೆ, 4000 ಪೋಸ್ಟ್ ಇದೆ. ಅದರ ಡೀಟೇಲ್ಸ್ ನೋಡೋಣ. KSP ವೇಕೆನ್ಸಿ ಡೀಟೇಲ್ಸ್ ಬಂದ್ಬಿಟ್ಟು ಕಾನ್ಸ್ಟೇಬಲ್ ಸಿವಿಲ್ ರಿಕ್ರೂಟ್ಮೆಂಟ್ 2021. ಆರ್ಗನೈಸೇಷನ್ ನೇಮ್ ಬಂದ್ಬಿಟ್ಟು KSP ಅಂತ ಕರೀತಾರೆ, ಕರ್ನಾಟಕ ಸ್ಟೇಟ್ ಪೊಲೀಸ್. ನೆಕ್ಸ್ಟ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 4000 ಪೋಸ್ಟ್ ಇದಾವೆ. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಕರ್ನಾಟಕ, ಅಂದ್ರೆ ಇದೊಂದು ಸ್ಟೇಟ್ ಗೌರ್ಮೆಂಟ್ ಜಾಬ್. ನೆಕ್ಸ್ಟ್ ಪೋಸ್ಟ್ ನೇಮ್ ನೋಡೋದಾದ್ರೆ ಕಾನ್ಸ್ಟೇಬಲ್ ಸಿವಿಲ್. ನೆಕ್ಸ್ಟ್ ಸ್ಯಾಲರಿ ನೋಡೋದಾದ್ರೆ 23,500 ಇಂದ 47,650 ಇದೆ ಪರ್ ಮಂತ್. ನೆಕ್ಸ್ಟ್ ಎಲಿಜಿಬಿಲಿಟಿ ಡೀಟೇಲ್ಸ್ ನೋಡೋಣ. ಎಲಿಜಿಬಿಲಿಟಿ ಏನಿರಬೇಕು ಅಂತ ಅಂದ್ಬಿಟ್ಟು ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಏನು 10th ಇಲ್ಲ 12th ಪಾಸ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ರೆಕಗ್ನೈಸ್ಡ್ ಬೋರ್ಡ್ ಇಂದ. ನೆಕ್ಸ್ಟ್ ಏಜ್ ಲಿಮಿಟ್ ಬಂದ್ಬಿಟ್ಟು ಏನು ಕಾನ್ಸ್ಟೇಬಲ್ ಜಾಬ್ ನೋಟಿಫಿಕೇಶನ್ಗೆ ಏಜ್ ಮಿನಿಮಮ್ ಬಂದ್ಬಿಟ್ಟು 18 ಇಯರ್ಸ್ ಆಗಿರ್ಬೇಕು. ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು 25 ಇಯರ್ಸ್ ಆಗಿರ್ಬೇಕು. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಏನು 2A 2B OBC ಮತ್ತೆ 3A 3B ಕ್ಯಾಂಡಿಡೇಟ್ಸ್ಗೆ 3 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ನೆಕ್ಸ್ಟ್ SC ST ಕ್ಯಾಂಡಿಡೇಟ್ಸ್ ನೋಡೋದಾದ್ರೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಇದೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ನೋಡೋಣ. ಅಪ್ಲಿಕೇಶನ್ ಫೀಸ್ ನ ನೀವು ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ಫೀಸ್ ಡೀಟೇಲ್ ನೋಡೋದಾದ್ರೆ ಜನರಲ್ ಕ್ಯಾಂಡಿಡೇಟ್ ಏನ್ ಬರ್ತಾರೆ ಅವ್ರಿಗೆ 400 ರುಪೀಸ್ ಇದೆ. ಮತ್ತೆ 2A 2B 3A 3B ಕ್ಯಾಂಡಿಡೇಟ್ಗೆ 400 ರುಪೀಸ್ ಇದೆ ಅವ್ರಿಗೂ. ST SC ಕ್ಯಾಂಡಿಡೇಟ್ ಬಂದ್ಬಿಟ್ಟು 200 ರುಪೀಸ್ ಇದೆ. ಇಷ್ಟು ಏನು ಎಲಿಜಿಬಿಲಿಟಿ ಡೀಟೇಲ್ಸ್. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಹೇಗೆ ಮಾಡ್ತಾರೆ ಅಂದ್ರೆ ಆನ್ ದ ಬೇಸಿಸ್ ಆಫ್ ET ಮತ್ತೆ PST ಅಂದ್ರೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್. ಇದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ವಿ. ನೆಕ್ಸ್ಟ್ ಸ್ಲೈಡ್ಸ್ ಎಲ್ಲ ನೋಡೋಣ. ಮತ್ತೆ ಹೇಗೆ ಅಪ್ಲೈ ಮಾಡಬೇಕು ಅಂತ ನೋಡೋಣ. ಏನು ನಾವು ವೆಬ್ಸೈಟ್ ಅಲ್ಲಿ ಕೂಡ ಹೋಗಿ ತೋರಿಸ್ತೀವಿ. ಇಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ, ಅದನ್ನ ನೋಡೋಣ ಹೇಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು. ಏನು ಲಿಂಕ್ ಇರುತ್ತೆ, ಆ ಲಿಂಕ್ ಮುಖಾಂತರ ಹೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಏನು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಇಮೇಲ್ ID ಮೊಬೈಲ್ ನಂಬರ್ ಎಲ್ಲ ಇಟ್ಕೋಬೇಕಾಗುತ್ತೆ, ಕರೆಕ್ಟ್ ಇಮೇಲ್ ID ಮೊಬೈಲ್ ನಂಬರ್. ಏನಕ್ಕಂದ್ರೆ ಅವ್ರೇನಾದ್ರು ಫರ್ದರ್ ಕಮ್ಯುನಿಕೇಶನ್ ಏನೇ ಇದ್ರು ಇದ್ರ ಮುಖಾಂತರ ನಿಮ್ಮನ್ನ ಕಮ್ಯುನಿಕೇಟ್ ಮಾಡ್ತಾರೆ. ಮತ್ತೆ ಏನು ID ಪ್ರೂಫ್ ಇರ್ಬೋದು, ಏಜ್ ಪ್ರೂಫ್ ಇರ್ಬೋದು, ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ರೂಫ್ ಇರ್ಬೋದು, ಏನೇ ಇರ್ಬೋದು, ಆ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಸ್ಕ್ಯಾನ್ ಮಾಡಿಸ್ಬಿಟ್ಟು ರೆಡಿ ಇಟ್ಕೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ಅವ್ರದ್ದು ಲಿಂಕ್ ಇರುತ್ತೆ, ಆ ಲಿಂಕ್ ಕೂಡ ತೋರಿಸ್ತೀನಿ ನಾನು. ಆ ಲಿಂಕ್ ಮುಖಾಂತರ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಮತ್ತೆ ಅವ್ರದ್ದು ಏನ್ ಸ್ಕ್ಯಾನರ್ಡ್ ಕಾಪೀಸ್ ಫೋಟೋಗ್ರಾಫ್ ಇರ್ಬೋದು, ಮತ್ತೆ ರೀಸೆಂಟ್ ಏನ್ ಫೋಟೋಗ್ರಾಫ್ ಸಿಗ್ನೇಚರ್ ಎಲ್ಲ ಕೇಳಿರ್ತಾರೆ, ಅದನ್ನೆಲ್ಲ ನೀವು ಸ್ಕ್ಯಾನ್ ಮಾಡಿ ಕಾಪಿ ಮಾಡಿ ಡಾಕ್ಯುಮೆಂಟ್ ರೆಡಿ ಇಟ್ಕೋಬೇಕಾಗುತ್ತೆ. ಮತ್ತೆ ಅಪ್ಲಿಕೇಶನ್ ಫೀಸ್ ನ ಆನ್ಲೈನ್ ಮುಖಾಂತರ ಪೇ ಮಾಡಬೇಕಾಗುತ್ತೆ. ಇದೆಲ್ಲ ಆಯ್ತು ಅಂತಂದ್ರೆ ಆಮೇಲೆ ನಿಮ್ಗೆ ಅಪ್ಲಿಕೇಶನ್ ನಂಬರ್ ಎಲ್ಲ ಬರುತ್ತೆ, ಅದನ್ನೆಲ್ಲ ನೀವು ಸೇವ್ ಮಾಡಿ ಇಟ್ಕೋಬೇಕು. ಏನಾದ್ರೂ ಫರ್ದರ್ ರೆಫರೆನ್ಸ್ ಎಲ್ಲ ಅದು ಬೇಕಾಗುತ್ತೆ. ನಿಮ್ಗೆ ಕಾಲ್ ಟಿಕೆಟ್ ಇರ್ಬೋದು, ಇಲ್ಲ ಏನಕ್ಕಂದ್ರೆ ನಿಮ್ಗೆ ಬೇಕಂತಂದ್ರೆ ಅದು ಏನು ಅಪ್ಲಿಕೇಶನ್ ನಂಬರ್ ಎಲ್ಲ ಬೇಕಾಗುತ್ತೆ, ಅದು ನಂಬರ್ ಎಲ್ಲ ನೀವು ಸೇವ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಷ್ಟು ಮಾಡಿದ್ರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ದಂಗೆ ಆಗುತ್ತೆ. ಹೇಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂತ ಅಂದ್ಬಿಟ್ಟು ತೋರಿಸ್ತೀವಿ ನೋಡಿ. ಇದು ಬಂದ್ಬಿಟ್ಟು ವೆಬ್ಸೈಟ್ ಅವ್ರದ್ದು. ವೆಬ್ಸೈಟ್ ಇದು ಹೋಮ್ ಪೇಜ್. ನೀವೇನು KSP ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟ್ 2021 ಅಂತ ಹಾಕಿದ್ರು ಅಲ್ಲಿ ಓಪನ್ ಆಗುತ್ತೆ. ಇಲ್ಲಾಂದ್ರೆ KSP.gov.in ಅಂತ ಹಾಕಿದ್ರೆ ಈ ತರ ನಿಮ್ಗೆ ಹೋಮ್ ಪೇಜ್ ಓಪನ್ ಆಗುತ್ತೆ. ಈ ಹೋಮ್ ಪೇಜ್ ಅನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಓಪನ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಕೆಳಗಡೆ ಹೋದ್ರೆ ಇಲ್ಲಿ ನೋಡಿ, ಇಲ್ಲಿ ರೈಟ್ ಸೈಡ್ ಅಲ್ಲಿ ತೋರಿಸ್ತಾ ಇದ್ದಾರೆ ಎಕ್ಸಾಮಿನೇಷನ್ ನೋಟಿಫಿಕೇಶನ್ ಇರ್ಬೋದು, ಎಕ್ಸಾಮಿನೇಷನ್ ಅಡ್ವರ್ಟೈಸ್ಮೆಂಟ್, ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬಹುದು. ಇವಾಗ ಆನ್ಲೈನ್ ರೆಕ್ರೂಟ್ಮೆಂಟ್ ಅಪ್ಲಿಕೇಶನ್ ನೋಡೋಣ ಯಾವ್ದು ಇದೆ ಅಂತ ಅನ್ಬಿಟ್ಟು ನೋಡಿ. ಇವಾಗ ನಾವು ನೋಡ್ತಾ ಇರೋದು ಇದು 4000 ಏನ್ ಕಾಲ್ ಮಾಡಿದ್ದಾರೆ ಕಾನ್ಸ್ಟೇಬಲ್ PC ಹುದ್ದೆಗೆ, ಅದ್ರದ್ದು. ಅದನ್ನ ಅಪ್ಲೈ ನೋ ಅಂತ ಕೊಡ್ಬೇಕು. ಇಲ್ಲಿ ಅಪ್ಲಿಕೇಶನ್ ನೀವು ಓಪನ್ ಮಾಡಬೇಕು ಅಂತಂದ್ರೆ ಇವಾಗ ಈ ತರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೈ ನೋ ಅಂತ ಕೊಟ್ಟಾಗ ಇಲ್ಲೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ನೋಡಿ. ನ್ಯೂ ರಿಜಿಸ್ಟ್ರೇಷನ್ ಸ್ಟಾರ್ಟೆಡ್ May 25th 2021 ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಬ್ರೋಚರ್ ಇರ್ಬೋದು, ಮತ್ತೆ ನೋಟಿಫಿಕೇಶನ್, ಇನ್ಸ್ಟ್ರಕ್ಷನ್ ಇದೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಓದ್ಕೋಬಹುದು ನೀವು ಡೀಟೇಲ್ ಆಗಿ. ಈಗ ಮೋಡ್ ಆಫ್ ಪೇಮೆಂಟ್ ಆ ಥರದ್ದೆಲ್ಲ ಡೀಟೇಲ್ಸ್ ಇದೆ. ನೆಕ್ಸ್ಟ್ ನೋಡಿ ಯಾವಾಗ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಪ್ರಾರಂಭವಾಗುವ ದಿನಾಂಕ 25th May 2021 ಸ್ಟಾರ್ಟ್ ಆಗಿರೋದು. ಲಾಸ್ಟ್ ಡೇಟ್ ಬಂದ್ಬಿಟ್ಟು 25th 6 June 2021 ಲಾಸ್ಟ್ ಡೇಟ್ ಇದೆ. ಮತ್ತೆ ಲಾಸ್ಟ್ ಡೇಟ್ ಫಾರ್ ಫೀಸ್ ಕಟ್ಟೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು 28 June ಲಾಸ್ಟ್ ಡೇಟ್ ಇದೆ.
ಮತ್ತು ರಿಕ್ರೂಟ್ಮೆಂಟ್ ಸ್ಟೇಜಸ್ ಎಲ್ಲ ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಇಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ, ಇಲ್ಲಿ ಹೊತ್ತಿದ್ರೆ ನಿಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಏನು ರೆಕ್ರೂಟ್ಮೆಂಟ್ ಸ್ಟೇಜಸ್ ಏನೇನಿರುತ್ತೆ, ನೇಮಕಾತಿ ಅಂತಂದರೆ ಪ್ರೋಸೆಸ್ ಏನಿರುತ್ತೆ ಅಂದರೆ ಫಸ್ಟು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ, ಏನು ಲಿಖಿತ ಪರೀಕ್ಷೆ. ನೆಕ್ಸ್ಟ್ ET ಆ್ಯಂಡ್ PST ಇರುತ್ತೆ, ಸಹಿಷ್ಣುತೆ ಪರೀಕ್ಷೆ ಮತ್ತು ದೇಹದಾಢ್ಯತೆ ಪರೀಕ್ಷೆ. ನೆಕ್ಸ್ಟ್ ಮೆಡಿಕಲ್ ಟೆಸ್ಟ್ ಇರುತ್ತೆ. ಇಷ್ಟು ಏನು ಪ್ರೋಸೆಸ್ ಅಂತ ಹೇಳ್ಬೋದು, ರೆಕ್ರೂಟ್ಮೆಂಟ್ ಪ್ರೋಸೆಸ್. ನೆಕ್ಸ್ಟ್ ಏಜ್ ಮತ್ತು ಕ್ರೈಟೀರಿಯಾ ಏನೇನು ಇರಬೇಕು ಅಂತ ನಾವು ಮುಂಚೆನೂ ನೋಡಿದ್ವಿ ಸ್ಲೈಡ್ಸಲ್ಲಿ. ಆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದೆಲ್ಲ ನೀವು ಇನ್ನೊಂದ್ಸತಿ ನೋಡ್ಕೊಂಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ನೀಟಾಗಿ ಕೊಟ್ಟಿದ್ದಾರೆ ಏನೇನು ಇರಬೇಕು ಅಂತ ಅಂದ್ಬಿಟ್ಟು, ಏಜ್, ಕ್ವಾಲಿಫಿಕೇಷನ್ ಮತ್ತು ಫೀಸ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಕೂಡ ನೋಡಿದ್ವಿ ನಾವು. 400 ಇವ್ರು ಜನರಲ್ ಬಂದ್ಬಿಟ್ಟು, ಮತ್ತು ST SC ಅವ್ರಿಗೆಲ್ಲ 200 ಅಂದ್ಬಿಟ್ಟು. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ, ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಇರಬೇಕು ಅಂತ ಅಂದ್ಬಿಟ್ಟು. 10th ಇಲ್ಲ 12th ಪಾಸ್ ಆಗಿರಬೇಕು ಅಂತ ಹೇಳಿದ್ವಲ್ವ, ಅದೇನೇ ಕೊಟ್ಟಿದ್ದಾರೆ, ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಇದನ್ನು ಇನ್ನೊಂದ್ಸತಿ ಓದ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನು ಹೈದರಾಬಾದ್ ಕರ್ನಾಟಕ ಮತ್ತು ಏನು ಹೈದರಾಬಾದ್ ಕರ್ನಾಟಕ ಯಾವುದೇ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ, ಟೋಟಲ್ ಪೋಸ್ಟ್ ಎಷ್ಟಿದ್ದಾವೆ, ಮತ್ತು ಮೇಲು ಫಿಮೇಲ್ಗೆ ಎಷ್ಟೆಷ್ಟು ಪೋಸ್ಟ್ ಇದ್ದಾವೆ ಅಂತ ಅಂದ್ಬಿಟ್ಟು ಎಲ್ಲ ಲಿಂಕ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ನೀವು ರೀಡ್ ಮಾಡ್ಕೊಳ್ಳಿ. ಇದು ಪೇಜ್ ಓಪನ್ ಮಾಡಿಬಿಟ್ಟು ಇಷ್ಟು ಡೀಟೇಲಾಗಿ ಕೊಟ್ಟಿದ್ದಾರೆ, ಇಲ್ಲೇ ಓದ್ಕೋಬೋದು ನೀವು. ಇದೆಲ್ಲ ನೋಟಿಫಿಕೇಶನಲ್ಲಿ ಇರುತ್ತೆ, ಇಲ್ಲೇ ಕೊಟ್ಟಿದ್ದಾರೆ. ಇಷ್ಟು ಡೀಟೇಲ್ಸ್ ಕೊಟ್ಟಿರೋದವರು. ಮತ್ತು ಇವಾಗ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ನೋಡೋಣ. ನೋಡಿ, ಇಲ್ಲಿ ಈ ಕಡೆ ಕೊಟ್ಟಿದ್ದಾರೆ ನ್ಯೂ ಅಪ್ಲಿಕೇಶನ್. ನೀವು ಆಲ್ರೆಡಿ ಅಪ್ಲಿಕೇಶನ್ ಆಗಿದ್ರೆ ನ್ಯೂ ಅಪ್ಲಿಕೇಶನ್ಗೆ ಹೋಗಬೇಕಾಗುತ್ತೆ. ಇವಾಗ ನ್ಯೂ ಅಪ್ಲಿಕೇಶನ್ ನಾವು ಆಗ್ತಾ ಇರೋದ್ರಿಂದ ನ್ಯೂ ಅಪ್ಲಿಕೇಶನ್ಗೆ ಕ್ಲಿಕ್ ಮಾಡಬೇಕು. ಅಲ್ಲಿ ನೀವು ಲೆಫ್ಟ್ ಸೈಡಲ್ಲಿ ನ್ಯೂ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡಿ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಏನೇನು ಇನ್ಸ್ಟ್ರಕ್ಷನ್, ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗ ಲಾಸ್ಟ್ ಡೇಟ್ ಇದೆ, ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಅಂದ್ಬಿಟ್ಟು ಇದನ್ನೆಲ್ಲ ನೀವು ನೀಟಾಗಿ ರೀಡ್ ಮಾಡ್ಕೋಬೇಕಾಗುತ್ತೆ. ಇದು ಇನ್ಸ್ಟ್ರಕ್ಷನ್ಸ್ನ ಪೂರ್ತಿ ಇನ್ಸ್ಟ್ರಕ್ಷನ್ ನೋಡಿದ್ಮೇಲೆ ಇಲ್ಲಿ ನೋಟ್ ಕೊಟ್ಟಿದ್ದಾರೆ, ಸೂಚನೆ, ಅದನ್ನು ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ನೀವು ರೀಡ್ ಮಾಡಿ ಆದಮೇಲೆ ಇಲ್ಲಿ ಐ ಅಗ್ರಿ ಅಂತ ಹಾಕ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಡಬೇಕಾಗುತ್ತೆ. ನೋಡಿ ಯಾವ ರೀತಿ ಕೊಡ್ತಾ ಇದೆ. ಸಬ್ಮಿಟ್ ಅಂತ ಕರೆದ ಅರ್ಜಿ ಸಲ್ಲಿಸ್ತಾ ಇರೋದು ಯಾವ ಪೋಸ್ಟ್ಗೆ, ನೀವು ಡೈರೆಕ್ಟ್ ಕ್ಯಾಂಡಿಡೇಟಾ ಇಲ್ಲ ಎಕ್ಸ್ ಸರ್ವಿಸ್ಮೆನ್ ಕ್ಯಾಂಡಿಡೇಟ್ ಅಂತ ಕೇಳುತ್ತೆ. ನೀವು ಯಾವುದೋ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಅಂತ ಕೊಡಬೇಕು. ಈ ಥರ ಅವರು ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ನೀವು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಕೊಂಡು ಹೋದರೆ ಅದು ಅಪ್ಲಿಕೇಶನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಯಾವ ಥರ ಕೊಡ್ತಾ ಇದ್ದಾರೆ. ಅದೇನು ಇನ್ಸ್ಟ್ರಕ್ಷನ್ ಕೊಡುತ್ತೋ ಅದನ್ನು ನೀವು ಫಾಲೋ ಮಾಡಬೇಕಷ್ಟೇ. ನೋಡಿ, ಇಲ್ಲಿ ಏನು ಪರ್ಸನಲ್ ಡೀಟೇಲು ಎಲ್ಲ ಕೇಳಿದ್ದಾರೆ, ಅಡ್ರೆಸ್ ಡೀಟೇಲ್ಸ್ ಅಂತೆ, ರಿಸರ್ವೇಷನ್ ಡೀಟೇಲ್ಸ್ ಎಲ್ಲ ಕೇಳಿದ್ದಾರೆ, ಎಜುಕೇಷನ್ ಕ್ವಾಲಿಫಿಕೇಷನ್ನು ಎಲ್ಲ ಕೇಳಿದ್ದಾರೆ, ಎಲ್ಲ ಡೀಟೇಲ್ ಕೊಟ್ಟಿದ್ದಾರೆ, ಹೇಗೆ ಅಪ್ಲೈ ಮಾಡಬೇಕು ಅಂತೆಲ್ಲ ಕೊಟ್ಟಿದ್ದಾರೆ. ಮತ್ತು ಇಮೇಜ್ ಎಲ್ಲ ಎಷ್ಟಿರಬೇಕು, ಸಿಗ್ನೇಚರ್ ಎಷ್ಟಿರಬೇಕು, ತಂಬ್ ಎಷ್ಟಿರಬೇಕು ಅಂತೆಲ್ಲ ಕೊಟ್ಟಿದ್ದಾರೆ. ಅದ್ರ ಮುಖಾಂತರ ನೀವು ಸ್ಕ್ಯಾನ್ ಮಾಡಿಬಿಟ್ಟು ಇಟ್ಕೊಂಡು ಇದನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಸಬ್ಮಿಟ್ ಕೊಡಬೇಕು. ನೆಕ್ಸ್ಟ್ ಫೀಸ್ ಇದಕ್ಕೆ ಹೋಗುತ್ತೆ, ಅದು ಕೂಡ ಫೀಸ್ ಎಲ್ಲ ಪೇ ಮಾಡಿದ್ದಾದ್ಮೇಲೆ ನಿಮ್ದು ಅಪ್ಲಿಕೇಶನ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಅಪ್ಲಿಕೇಶನ್ ನಂಬರ್ ಇಲ್ಲ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಈ ಥರ ಬರುತ್ತೆ. ಅದನ್ನು ಕೂಡ ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಅದು ಮುಂದಿನ ರೆಫರೆನ್ಸಿಗೆ ಬೇಕಾಗುತ್ತೆ. ಇಷ್ಟು ಹೇಗೆ ಅಪ್ಲೈ ಮಾಡಬೇಕು ಅಂತ ಅಂದ್ಬಿಟ್ಟು ಡೀಟೇಲ್ಸು. ನೋಡಿ, ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಡಿಸ್ಕ್ರಿಪ್ಟಿವ್ ಟೈಪ್ ಅಂತ ಅಂದ್ಬಿಟ್ಟು ಫಸ್ಟ್ ಪೇಪರ್ ಇರುತ್ತೆ, ಅದು ಇಂಗ್ಲೀಷು ಅಥವಾ ಕನ್ನಡದಲ್ಲಿ ಇರುತ್ತೆ. ನೀವು ಯಾವ್ದು ಬೇಕಾದ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬಹುದು. ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 50 ಮಾರ್ಕ್ಸ್ ಇರುತ್ತೆ. 1 hour 30 minutes ಟೈಮ್ ಇರುತ್ತೆ. ನೆಕ್ಸ್ಟ್ ಆಬ್ಜೆಕ್ಟಿವ್ ಟೈಪ್ ಬಂದ್ಬಿಟ್ಟು ಸೆಕೆಂಡ್ ಪೇಪರ್, ಇದು ಜನರಲ್ ಸ್ಟಡೀಸ್ ಇರುತ್ತೆ, 150 ಮಾರ್ಕ್ಸ್, ಇದಕ್ಕೂ ಸೇಮ್ ಟೈಮ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದ್ಬಿಟ್ಟು 200 ಮಾರ್ಕ್ಸ್ ಇರುತ್ತೆ. ಇಷ್ಟು ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ ಅಂದ್ಬಿಟ್ಟು. ಇವಾಗ ಏನು ಕಾನ್ಸ್ಟೇಬಲ್ ಸಿಲೆಬಸ್ ಹೇಗಿರುತ್ತೆ ಅಂತ ನೋಡೋದಾದ್ರೆ, ಏನೇನು ಸಿಲೆಬಸ್ ಕೊಡ್ಬೋದು ಅಂತ ನೋಡೋದಾದ್ರೆ, ಫಸ್ಟ್ ಪೇಪರ್ಗೆ ಇಂಗ್ಲೀಷ್ ಅಥವಾ ಕನ್ನಡ ಇರುತ್ತೆ ಅಂತ ಹೇಳಿದ್ನಲ್ವಾ, ಅದು ಐಡೆಂಟಿಫೈ ದ ಸೆಂಟೆನ್ಸ್ ಪ್ಯಾಟರ್ನ್ ಇರ್ಬೋದು. ಇದೆಲ್ಲ ಏನು ಗ್ರಾಮರ್ ಬರುತ್ತೆ ಇಂಗ್ಲೀಷ್, ಮತ್ತು ರೀಡಿಂಗ್ ಕಾಂಪ್ರಿಹೆನ್ಷನ್, ಜಂಬಲ್ ಸೆಂಟೆನ್ಸ್, ಪ್ರೇಸ್ ರಿಪ್ಲೇಸ್ಮೆಂಟ್, ಕ್ಲೋಸ್ ಏನು ಟೆಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್, ಈ ಥರ ಸೆಲೆಕ್ಟ್ ದ ಕರೆಕ್ಟ್ ವಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ರಾಂಗ್ ಸ್ಪೆಲ್ಟ್, 1 word ಸಬ್ಸ್ಟಿಟ್ಯೂಷನ್, ಹೆರರ್ ಸ್ಪಾಟಿಂಗು. ನೋಡಿ, ಇದೆಲ್ಲ ಇರುತ್ತೆ. ಇದೆಲ್ಲ ಇಂಗ್ಲೀಷ್ ಗ್ರಾಮರ್ ಬರುತ್ತೆ. ಇಷ್ಟು ಏನು ಫಸ್ಟ್ ಪೇಪರ್ದು ನಿಮಗೆ ಸಿಲೆಬಸ್ಸು. ನೆಕ್ಸ್ಟ್ ಸೆಕೆಂಡ್ ಪೇಪರ್ ನೋಡಿದ್ವಲ್ಲ, ಅದು ಜನರಲ್ ಸ್ಟಡೀಸ್ ಅಂದ್ಬಿಟ್ಟು ಏನು ಇಂಪಾರ್ಟೆಂಟ್ ಫಿನಾನ್ಷಿಯಲ್ ಮತ್ತು ಎಕನಾಮಿಕ್ ನ್ಯೂಸ್ ಇರುತ್ತೆ, ಇಂಡಿಯನ್ ಕಲ್ಚರು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಕರೆನ್ಸಿ ಬಗ್ಗೆ ಇರ್ಬೋದು, ಇಂಡಿಯನ್ ಎಕಾನಮಿ ಬಗ್ಗೆ ಇರ್ಬೋದು, ಜಿಯೋಗ್ರಫಿ ಬಗ್ಗೆ, ಮತ್ತು ಇಂಡಿಯನ್ ಲ್ಯಾಂಗ್ವೇಜಸ್, ಜನರಲ್ ಪಾಲಿಟಿಕ್ಸ್, ಮತ್ತು ಸೈನ್ಸ್, ಇನ್ವೆನ್ಷನ್ಸ್, ಡಿಸ್ಕವರೀಸ್, ಇದನ್ನೆಲ್ಲ ಕವರ್ ಮಾಡಿರ್ತಾರೆ ಸೆಕೆಂಡ್ ಪೇಪರಲ್ಲಿ. ಲಿಖಿತ ಪರೀಕ್ಷೆಯಲ್ಲಿ ಏನೇನಿರುತ್ತೆ ನೀವು ಅಂತ ನೋಡಿದ್ರೆ ಏನೇನು ಸಿಲೆಬಸ್ ಇರುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಏನು ನಿಮಗೆ ರಿಟರ್ನ್ ಎಕ್ಸಾಮ್ ಆದಮೇಲೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂದ್ಬಿಟ್ಟು PST ಅಂತ ಹೇಳಿದ್ವಲ್ಲ, ಅದೊಂದು, ಮತ್ತು ET ಅಂತ ಅಂದ್ಬಿಟ್ಟು ಇಂಡೋರೆನ್ಸ್ ಟೆಸ್ಟ್, ಇವೆರಡು ಕೂಡ ಇರುತ್ತೆ. ಇದಕ್ಕೆ ಏನೇನು ಕೇಳ್ತಾರೆ ಅಂತ ನೋಡೋದಾದರೆ,
ಏನ್ ನಿಮ್ದು ಲಿಖಿತ ಪರೀಕ್ಷೆ ಆಗಿರುತ್ತೆ ಅದ್ರಲ್ಲಿ ಬಂದ್ಬಿಟ್ಟು 1:5 ಅಂದ್ರೆ 1:5 ಅದರ ಅನುಪಾತದಡಿ ಅವರು ಅರ್ಹಗೊಂಡ ಅಭ್ಯರ್ಥಿಗಳನ್ನ ಇದಕ್ಕೆ ಕರೀತಾರೆ. ನೆಕ್ಸ್ಟ್ ಫಿಸಿಕಲ್ ಟೆಸ್ಟ್, ಅದಕ್ಕೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಲ್ಲಿ ಏನಿರ್ಬೇಕು ಅಂತ ನೋಡಿ. ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಕನಿಷ್ಠ 168 ಎತ್ತರ 160 ಸೆಂಟಿಮೀಟರ್ ಇರಬೇಕು. ಮತ್ತೆ ಕನಿಷ್ಠ ಎದೆ ಸುತ್ತಳತೆ ಬಂದ್ಬಿಟ್ಟು 86 ಸೆಂಟಿಮೀಟರ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗೆ ಕನಿಷ್ಠ ಎತ್ತರ ಬಂದ್ಬಿಟ್ಟು 157 ಸೆಂಟಿಮೀಟರ್ ಇರಬೇಕು. ಕನಿಷ್ಠ ತೂಕ ಬಂದ್ಬಿಟ್ಟು 45 kg. ಈ ತರ ಯಾವುದೇ ಇದಕ್ಕೆ ಎಷ್ಟೆಷ್ಟು ಇರಬೇಕು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಂಡ್ಯೂರೆನ್ಸ್ ಟೆಸ್ಟ್, ಇದ್ರಲ್ಲಿ ಏನೇನು ಕೇಳ್ತಾರೆ ಅಂತ, ಇದ್ರಲ್ಲಿ ಏನೇನು ಬರುತ್ತೆ ಅಂತ ನೋಡೋದಾದ್ರೆ 1600 ಮೀಟರ್ ಓಟ. ಇದ್ರಲ್ಲಿ ಬಂದ್ಬಿಟ್ಟು ಎಲ್ಲಾ ಸಾಮಾನ್ಯ ಪುರುಷ ಅಭ್ಯರ್ಥಿಗಳಿಗೆ ಎತ್ತರ ಜಿಗಿತ ಮತ್ತೆ ಉದ್ದ ಜಿಗಿತ ಇದೆ. ಇನ್ 1600 ಮೀಟರ್ ಓಟನ 6 ನಿಮಿಷ 30 ಸೆಕೆಂಡ್ ಟೈಮ್ ಕೊಡ್ತಾರೆ. ನೆಕ್ಸ್ಟ್ ಎತ್ತರ ಜಿಗಿತ ಬಂದ್ಬಿಟ್ಟು 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಥವಾ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ 3 ಅವಕಾಶನ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಗುಂಡು ಎಸೆತ ಬಂದ್ಬಿಟ್ಟು 7.26 kg ಇರುತ್ತೆ ಗುಂಡು, ಅದನ್ನ 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಇದನ್ನು 3 ಅವಕಾಶ ಕೊಡ್ತಾರೆ. ನೆಕ್ಸ್ಟ್ ಸಾಮಾನ್ಯ ಏನು ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದ್ರೆ 400 ಮೀಟರ್ ಓಟ ಇರುತ್ತೆ, 2 ನಿಮಿಷಕ್ಕಿಂತ ಮೀರದಂತೆ ಇದು ಓಟ ಬಂದ್ಬಿಟ್ಟು. ನೆಕ್ಸ್ಟ್ ಎತ್ತರ ಜಿಗಿತ ಬಂದ್ಬಿಟ್ಟು 0.90 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಥವಾ 2.50 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಅಂತಿದ್ದಾರೆ ಉದ್ದ ಜಿಗಿತ. ಇದು ನೋಡೋದಾದ್ರೆ 3 ಅವಕಾಶ ಕೊಡ್ತಾರೆ. ನೆಕ್ಸ್ಟ್ ಗುಂಡು ಎಸೆತ ಬಂದ್ಬಿಟ್ಟು 4 kg ಇರುತ್ತೆ, 3.75 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಇದ್ರಲ್ಲೂ ಕೂಡ 3 ಅವಕಾಶ ಕೊಡ್ತಾರೆ. ಇಷ್ಟು ಏನು ಫಿಸಿಕಲ್ ಮತ್ತೆ ಎಂಡ್ಯೂರೆನ್ಸ್ ಟೆಸ್ಟ್ ಅಂತ ಹೇಳಿದ್ವಲ್ಲ ಅದ್ರ ಡೀಟೇಲ್ಸ್, ಇದೊಂದು ಹೇಳೋದು ಮಿಸ್ ಆಗಿತ್ತು. ಇಷ್ಟು ಡೀಟೇಲ್ಸ್ ನೋಡಿ. ಮತ್ತೆ ನೀವು ಇದನ್ನ ನೋಟಿಫಿಕೇಶನ್ ಕೂಡ ಅಲ್ಲಿ ತೋರಿಸಿದ್ನಲ್ವ ಲೆಫ್ಟ್ ಸೈಡ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಇದೆಲ್ಲಾ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಇನ್ನು ನೀವು ಡೀಟೇಲ್ ಆಗಿ ಓದ್ಕೊಬಿಟ್ಟು ನೀವು ಅಪ್ಲೈ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದೀವಿ. ಇಷ್ಟು ಡೀಟೇಲ್ಸ್ ನೀವು ಹೇಗೆ ಅಪ್ಲೈ ಮಾಡಬೇಕು ಮತ್ತೆ ಸಿಲೆಬಸ್ ಎಲ್ಲ ಏನಿರುತ್ತೆ ಮತ್ತೆ ಯಾವ್ದು ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಪೂರ್ತಿ ಡೀಟೇಲ್ಸ್ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ. ಇಷ್ಟು ಪೂರ್ತಿ ವಿಡಿಯೋ ಏನ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಕಾಲ್ ಫಾರ್ ಮಾಡಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ಸ್ ನಿಮ್ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ. ಅವ್ರು ಕೂಡ ಜಾಬ್ ಅಪ್ಲೈ ಮಾಡಬೇಕು ಅಂತ ಸರ್ಚ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂತ ಹೇಳ್ತಾ ಇದೀವಿ. ನೆಕ್ಸ್ಟ್ ನಮ್ಮ ಚಾನಲ್ಗೆ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಮತ್ತೆ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರು ಕೂಡ ಸಬ್ಸ್ಕ್ರೈಬ್ ಆಗಿ. ನಾವು ಈ ತರ ಜಾಬ್ ನೋಟಿಫಿಕೇಶನ್ ಇರ್ಬೋದು, ಬೇರೆ ಬೇರೆ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಮತ್ತೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.